ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯನು ಬುದ್ಧಿವಂತಿಕೆ ಮತ್ತು ಚೈತನ್ಯವನ್ನು ಪ್ರತಿನಿಧಿಸಿದರೆ, ಚಂದ್ರನು ಭೌತಿಕ ಮತ್ತು ಭಾವನಾತ್ಮಕ ದೇಹವನ್ನು ಪ್ರತಿನಿಧಿಸುತ್ತಾನೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ 9 ಗ್ರಹಗಳಲ್ಲಿ ಚಂದ್ರನಿಗೆ ವಿಶೇಷವಾದ ಪ್ರಾಮುಖ್ಯತೆ ಇದೆ. ನವಗ್ರಹಗಳಲ್ಲಿ ಚಂದ್ರನು ಅತ್ಯಂತ ವೇಗವಾಗಿರುತ್ತಾನೆ ಮತ್ತು ಯಾವುದೇ ರಾಶಿಯಲ್ಲಿ ಕಡಿಮೆ ಅವಧಿಯವರೆಗೆ ಮಾತ್ರ ಸಂಕ್ರಮಿಸುತ್ತಾನೆ. ಚಂದ್ರನು ಸುಮಾರು 2.5 ದಿನಗಳಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಾಗುತ್ತಾನೆ. ಕರ್ಕ ರಾಶಿಯ ಅಧಿಪತಿ ಚಂದ್ರಗ್ರಹ. ಇದರೊಂದಿಗೆ ರೋಹಿಣಿ, ಹಸ್ತ ಮತ್ತು ಶ್ರವಣ ನಕ್ಷತ್ರದ ಅಧಿಪತಿಯೂ ಸಹ ಚಂದ್ರನೇ ಆಗಿರುತ್ತಾನೆ. ಸೂರ್ಯನು ನಮ್ಮ ಅಸ್ತಿತ್ವದ ಸಾರವಾಗಿದ್ದು, ಯಾವುದೇ ಪ್ರಯತ್ನದ ಯಶಸ್ಸಿಗೆ ದಾರಿಯನ್ನು ತೋರುವ ಇಚ್ಛೆ ಮತ್ತು ಪ್ರಜ್ಞೆಯ ಅಂಶಗಳ ಮೇಲೆ ಪ್ರಭಾವ ಬೀರುತ್ತಾನೆ. ನಮ್ಮ ಜನನ ಸಮಯದಲ್ಲಿ ಸೂರ್ಯನ ಸ್ಥಾನವು ನಮ್ಮ ಅಸ್ತಿತ್ವದ ಮೂಲ. ಈ ಚಂದ್ರ ಸೂರ್ಯರ ದೆಸೆಯಿಂದ ಜರುಗುವ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂಥ ಘಟನೆಗಳು ಜ್ಯೋತಿಷ್ಯ ಜ್ಞಾನದ ಸಾಕಾರ ರೂಪಗಳಾಗಿವೆ. ಅಮಾವಾಸ್ಯೆ ಎಂದರೆ ಸೂರ್ಯ ಮತ್ತು ಚಂದ್ರರು ಸಂಯೋಗದಲ್ಲಿರುತ್ತಾರೆ. ಅಮಾವಾಸ್ಯೆಯು ಚಂದ್ರನ ಮೊದಲ ಹಂತವಾಗಿದ್ದು, ಸೂರ್ಯ ಮತ್ತು ಭೂಮಿಯ ಮಧ್ಯದಲ್ಲಿ ಚಂದ್ರನೊಂದಿಗೆ ಜೋಡಿಸಲ್ಪಟ್ಟಾಗ ಸಂಭವಿಸುವುದರಿಂದ ಹೊಸ ಚಂದ್ರನ ಆರಂಭವನ್ನು ಸೂಚಿಸುತ್ತದೆ. ಸೂರ್ಯನ ಸಾಮೀಪ್ಯದಿಂದಾಗಿ ಭೂಮಿಯ ಕಡೆಗೆ ಮುಖ ಮಾಡಿರುವ ಚಂದ್ರನ ಭಾಗವು ನೆರಳಿನಿಂದ ಕೂಡಿರುತ್ತದೆ. ಆದ್ದರಿಂದ ಅದು ಬರಿಗಣ್ಣಿಗೆ ಅಗೋಚರವಾಗಿರುತ್ತದೆ. ಚಂದ್ರನು ತನ್ನ ಹಂತಗಳ ಮೂಲಕ ಹೋದಂತೆ ಅದರ ಬೆಳಕು ಹೆಚ್ಚಾಗುತ್ತದೆ. ಮತ್ತೊಂದೆಡೆ ಹುಣ್ಣಿಮೆಯಂದು ಸೂರ್ಯ ಮತ್ತು ಚಂದ್ರರು ವಿರುದ್ಧ ರಾಶಿಗಳನ್ನು ಆಕ್ರಮಿಸಿಕೊಳ್ಳುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪರಿಭಾಷೆಯಲ್ಲಿ ಸೂರ್ಯನು ಚಂದ್ರನಿಗೆ ವಿರುದ್ಧವಾಗಿದ್ದಾಗ ಹುಣ್ಣಿಮೆ ಸಂಭವಿಸುತ್ತದೆ. ಅಂದರೆ ಸೂರ್ಯನು ಚಂದ್ರನ ನೇರ ದಿಕ್ಕಿನಲ್ಲಿರುತ್ತಾನೆ ಮತ್ತು ಭೂಮಿಯು ಮಧ್ಯದಲ್ಲಿರುತ್ತದೆ. ಹುಣ್ಣಿಮೆಯಂದು ಚಂದ್ರನು ಸೂರ್ಯನಿಂದ 180 ಡಿಗ್ರಿಯಲ್ಲಿ ಇರುವ ಸಮಯವಾಗಿರುತ್ತದೆ. ಚಂದ್ರನು ಸೂರ್ಯನ ಬೆಳಕನ್ನು ಪ್ರತಿಬಿಂಬಿಸುವುದರಿಂದ ನಮ್ಮ ದೃಷ್ಟಿಕೋನದಲ್ಲಿ ಹುಣ್ಣಿಮೆಯ ದೃಶ್ಯ ಅಭೂತಪೂರ್ವವಾಗಿ ಕಾಣುತ್ತದೆ. ಚಂದ್ರನ ಚಕ್ರ ಸುಮಾರು 1 ತಿಂಗಳು ಅಥವಾ 29.5 ದಿನಗಳವರೆಗೆ ಇರುತ್ತದೆ. ಇದು ತಿಂಗಳಿಗೊಮ್ಮೆ ಅಮಾವಾಸ್ಯೆಯನ್ನು ಉಂಟುಮಾಡುತ್ತದೆ. ಭೂಮಿಯಿಂದ ಚಂದ್ರನ ಪ್ರಕಾಶಿತ ಬದಿಯ ಎಷ್ಟು ಭಾಗ ಗೋಚರಿಸುತ್ತದೆ ಎಂಬುದರ ಮೇಲೆ ಚಂದ್ರನ ಹಂತಗಳು ನಿರ್ಧರಿಸಲ್ಪಡುತ್ತವೆ. ಇನ್ನು ಕಾಲಪುರುಷನ ಕುಂಡಲಿಯ ಮೂಲಕ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯನ್ನು ಅರ್ಥ ಮಾಡಿಕೊಳ್ಳಬೇಕೆಂದರೆ, ಯಾವ ಮನೆಯಲ್ಲಿ ಸೂರ್ಯನಿದ್ದಾನೋ ಅದೇ ಮನೆಗೆ ಚಂದ್ರ ಬಂದಾಗ ಅಮಾವಾಸ್ಯೆ ಸಂಭವಿಸುತ್ತದೆ. ಚಂದ್ರನು ಪ್ರತಿದಿನ 12 ಡಿಗ್ರಿಗಳಷ್ಟು ಚಲಿಸುತ್ತಾನೆ. ಹೀಗೆ 12 ಡಿಗ್ರಿಗಳಷ್ಟು ಚಲಿಸುತ್ತಾ ಸೂರ್ಯನಿಗೆ ವಿರುದ್ಧವಾಗಿ 180 ಡಿಗ್ರಿ ಮುಂದೆ ಸಾಗಿದಾಗ ಹುಣ್ಣಿಮೆ ಸಂಭವಿಸುತ್ತದೆ. ಚಂದ್ರನು ಸೂರ್ಯನಿಂದ ಹುಣ್ಣಿಮೆಯ ದಿನದವರೆಗೆ ಮುಂದೆ ಸಾಗುವ ದಿನಗಳನ್ನು ಶುಕ್ಲಪಕ್ಷ ಎಂತಲೂ, ಹುಣ್ಣಿಮೆಯಿಂದ ಅಂದರೆ ಸರಿಯಾದ 180 ಡಿಗ್ರಿಗಳಿಂದ ಸೂರ್ಯನೆಡೆಗೆ ಸಾಗುವ ದಿನಗಳನ್ನು ಕೃಷ್ಣ ಪಕ್ಷ ಎಂತಲೂ ಕರೆಯುವರು. ಇನ್ನು ವಿಶೇಷವಾಗಿ ಖಗೋಳ ಅಧ್ಯಯನ ಹಾಗೂ ಜ್ಯೋತಿಷ್ಯ ಕಲಿಕೆಗೆ ಪ್ರೋತ್ಸಾಹ ನೀಡುತ್ತಿರುವ ಅಹೋರಾತ್ರನಿಗೆ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಧನ್ಯವಾದ. ಶೃಂಗಪ್ರಿಯ.